ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದಲ್ಲೂ ಕೂಡ ಚಂದ್ರಗ್ರಹಣದ ಪ್ರಯುಕ್ತ ಯಾವ ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ಇದೆ ಅನ್ನೋದ್ರ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲೂ ಕೂಡ ಗ್ರಹಣದ ಅವಧಿಯಲ್ಲಿ ದೇವಾಲಯ ಸಂಪೂರ್ಣ ಕ್ಲೋಸ್ ಅಂತೆ. ಸಿಗಂದೂರು ದೇವಿಯ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇಲ್ಲ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಧ್ಯಾಹ್ನ 2:30 ಸಂಜೆ 7:30 ತನಕ ಕೂಡ ದೇಗುಲ ಕ್ಲೋಸ್ ಆಗಿರುತ್ತೆ. ಗ್ರಹಣದ ಮೋಕ್ಷದ ಬಳಿಕ ಸಂಜೆ 7:30 ರಾತ್ರಿ 9 ಗಂಟೆ ತನಕ ಕೂಡ ದರ್ಶನಕ್ಕೆ ಅವಕಾಶ ಇರಲ್ಲ. ಅಂದ್ರೆ ಶುದ್ಧೀಕರಣ ಕಾರ್ಯ ಆಗುತ್ತೆ. ಗ್ರಹಣದ ಸಂದರ್ಭದಲ್ಲೂ ಗ್ರಹಣ ಆದ ಮೇಲೆ ಬಹುತೇಕ ದೇವಸ್ಥಾನಗಳಲ್ಲಿ ಶುದ್ಧೀಕರಣ ಕಾರ್ಯ ಆಗೋದ್ರಿಂದ ಕೂಡ ಭಕ್ತಾದಿಗಳಿಗೆ ಅವಕಾಶ ಇರಲ್ಲ ದೇವರ ದರ್ಶನಕ್ಕೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ನೀವು ಗಮನಿಸಿದ್ರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ವೆರಿ ಫೇಮಸ್. ಪ್ರತಿನಿತ್ಯ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆದುಕೊಳ್ಳೋದಕ್ಕೆ ಬರ್ತಿದ್ದಾರೆ. ಬಟ್ ಇವತ್ತು ಚಂದ್ರಗ್ರಹಣದ ಪ್ರಯುಕ್ತ ಮಧ್ಯಾಹ್ನ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಇರಲ್ಲ. ಇನ್ನು ಅಲ್ಲೇ ಇರುವಂತಹ ಮಾರಿಕಾಂಬಾ ಟೆಂಪಲ್ ನಿಂದ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಎಕ್ಸಾಕ್ಟ್ಲಿ ದೇವಸ್ಥಾನದಿಂದ ಭಕ್ತಾದಿಗಳಿಗೆ ಏನ್ ಮಾಹಿತಿ ಕೊಡ್ತಿದ್ದಾರೆ, ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಮುಖ್ಯವಾಗಿ ಇವತ್ತು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಇವತ್ತು ದೇಶವೇ ಸಾಕ್ಷಿ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಬಹುತೇಕ ದೇವಾಲಯಗಳು ಕೂಡ ದೇವರ ದರ್ಶನ ಮತ್ತಷ್ಟು ಸಮಯಗಳು ಕೂಡ ಬದಲಾವಣೆ ಆಗಿರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ದೇವಾಲಯ, ನಾಡಿನ ಶಕ್ತಿ ದೇವತೆ ಅಂತ ಹೇಳಿ ಖ್ಯಾತಿಯನ್ನ ಪಡೆದಿರುವಂತಹ ಶಿವಮೊಗ್ಗದ ಸಿಗಂದೂರು ದೇವಾಲಯದಲ್ಲಿ ಕೂಡ ಈಗಾಗಲೇ ದೇಗುಲದ ದರ್ಶನ ಸಮಯ ಕೂಡ ಬದಲಾವಣೆ ಆಗಿರುವಂತದ್ದು. ಮುಖ್ಯವಾಗಿ ಪ್ರತಿನಿತ್ಯದಂತೆ ಇವತ್ತು ಕೂಡ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಅಂದ್ರೆ ಮಧ್ಯಾಹ್ನ 2:30 ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಆ ನಂತರದಲ್ಲಿ 2:30 ದೇವಸ್ಥಾನ ಕ್ಲೋಸ್ ಆದ್ರೆ ಮತ್ತೆ ಆರಂಭ ಆಗುವಂತದ್ದು. ಗ್ರಹಣ ಮೋಕ್ಷ ಆದ ನಂತರದಲ್ಲಿ ಸಂಜೆ 7:30 ಅಂದ್ರೆ ಪ್ರತಿನಿತ್ಯ 2:30 ಕ್ಲೋಸ್ ಅಂತ ದೇವಸ್ಥಾನ ಸಂಜೆ 4:30 ಏನು ಓಪನ್ ಆಗ್ತಾ ಇತ್ತು. ಆದ್ರೆ ಇವತ್ತು ಗ್ರಹಣದ ಪರಿಣಾಮವಾಗಿ ಸಂಜೆ 7:30 ದೇವಸ್ಥಾನ ಓಪನ್ ಆಗುವಂತದ್ದು. ಅಂದ್ರೆ ಆ ಅವಧಿಯಲ್ಲಿ ಅಂದ್ರೆ ಗ್ರಹಣದ ಅವಧಿಯಲ್ಲಿ ದೇವಾಲಯದ ಪೂಜೆ ಪುನಸ್ಕಾರಗಳಿರ್ಬೋದು ಅಥವಾ ಭಕ್ತರ ದರ್ಶನಕ್ಕೆ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ. ಜೊತೆಗೆ 7:30 ನಂತರ ದೇವಸ್ಥಾನ ಓಪನ್ ಆದ್ರೂ ಕೂಡ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದು ವಿಶೇಷ ಪೂಜೆ ಇರಲ್ಲ. ಯಾಕಂದ್ರೆ ಶುದ್ಧೀಕರಣ ಮತ್ತಷ್ಟು ಹೋಮ ಹವನಗಳು ಕೂಡ ನಡೆಯುವಂತ ಸಾಧ್ಯತೆ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ಏನು ಒಂದು ಭಕ್ತರಿಗೆ ಪೂಜೆ ದೇವರ ದರ್ಶನಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡುವಂತದ್ದು. ಆ ನಂತರದಲ್ಲಿ ಮುಖ್ಯವಾಗಿ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿನಿತ್ಯ ಏನು ಭಕ್ತರಿಗೆ ಅನ್ನಪ್ರಸಾದವನ್ನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಇವತ್ತು ಗ್ರಹಣದ ಕಾರಣಕ್ಕಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದ್ರೂ ಕೂಡ ಸಂಜೆ ರಾತ್ರಿ ಊಟದ ವ್ಯವಸ್ಥೆಯಲ್ಲಿ ಇವತ್ತು ರದ್ದನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಗ್ರಹಣ ಮೋಕ್ಷ ಆದ ನಂತರದಲ್ಲಿ ದೇವಾಲಯಕ್ಕೆ ಬರುವಂತಹ ಭಕ್ತರಿಗೆ ಏನು ಅವಲಕ್ಕಿ ಪ್ರಸಾದವನ್ನ ಮಾತ್ರ ಕೊಡ್ತೇವೆ ಅಂತ ಈಗಾಗಲೇ ದೇವಾಲಯ ಸಮಿತಿಯವರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಸಿಗಂದೂರು ದೇವಾಲಯ ಏನು 2:30 7:30 ಕ್ಲೋಸ್ ಆಗುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ದೇವಾಲಯಗಳಲ್ಲಿ ಕೂಡ ಮಧ್ಯಾಹ್ನ ಗ್ರಹಣದ ಅವಧಿಯಲ್ಲಿ ಏನು ಗ್ರಹಣ 3:20 ಸುಮಾರಿಗೆ ಆರಂಭ ಆಗುವಂತದ್ದು, ಏನು 6:40 ವೇಳೆಗೆ ಮುಕ್ತಾಯ ಆಗುವಂತದ್ದು. ಈ ಅವಧಿಯಲ್ಲಿ ಕೆಲವು ದೇವಾಲಯಗಳಲ್ಲಿ ಸಂಪೂರ್ಣವಾಗಿ ಭಕ್ತರ ದರ್ಶನಕ್ಕೆ ನಿಷೇಧವನ್ನ ಹೇರಿದ್ರೆ, ಆ ನಂತರದಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ದೇವರ ಪೂಜೆ ಇಲ್ಲದ ದರ್ಶನಕ್ಕೆ ಮಾತ್ರ ಅವಕಾಶ ಕೊಡುವ ಕೆಲಸವನ್ನ ಕೂಡ ಆಯಾ ದೇವಾಲಯ ಕೂಡ ಮಾಡಿರುವಂತದ್ದು. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.